ಕಾಮಸಂದ್ರ ಗ್ರಾಮದ ಸರ್ವೆ ನಂಬರ್ 26 ಹಾಗೂ 282ರ ಮರು ಸರ್ವೆಗೆ ಅಂಬೇಡ್ಕರ್ ಸೇವಾ ಸಮಿತಿ ಒತ್ತಾಯ. ಸುದ್ದಿಯ ವಿವರ. ಕೋಲಾರ ಜಿಲ್ಲೆಯ ಬಂಗಾರಪೇಟೆ ತಾಲೂಕಿನ ಕಾಮಸಂದ್ರ ಗ್ರಾಮದಲ್ಲಿ ಸರ್ವೆ ನಂಬರ್ 26 ಹಾಗೂ 288ರ ಮರು ಸರ್ವೆ ನಡೆಸಿ ಇತ್ತೀಚಿನ ವಿವಾದಾತ್ಮಕ ಪೋಡಿ ಪ್ರಕ್ರಿಯೆಯನ್ನು ಪರಿಶೀಲಿಸಿದ ನೊಂದ ಕುಟುಂಬಗಳಿಗೆ ನ್ಯಾಯ ಒದಗಿಸಿಕೊಡಬೇಕೆಂದು ಅಂಬೇಡ್ಕರ್ ಸೇವಾ ಸಮಿತಿಯಿಂದ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಗುರುವಾರ ಬೃಹತ್ ಪ್ರತಿಭಟನೆ ನಡೆಸುವ ಮೂಲಕ ಭೂಮಾಪನ ಇಲಾಖೆ ಅಧಿಕಾರಿಗಳಿಗೆ ಮನವಿ ನೀಡಿ ಒತ್ತಾಯಿಸಿದರು. ಈ ವೇಳೆ ಅಂಬೇಡ್ಕರ್ ಸೇವಾ ಸಮಿತಿ ಸಂಸ್ಥಾಪಕ ಅಧ್ಯಕ್ಷ ಕೆ.ಎಂ. ಸಂದೇಶ್ ಮಾತನಾಡಿ, ಕಾಮಸಂದ್ರ ಗ್ರಾಮದ ಹಳೆ ಸರ್ವೆ ನಂಬರ್ 26 ಮತ್ತು ಹೊಸ ಸರ್ವೆ ನಂಬರ್ 282ಕ್ಕೆ ಸಂಬಂಧಿಸಿದಂತೆ ಸ್ಥಳೀಯ ನಿವಾಸಿಗಳ ಬಳಿ ದಶಕಗಳಷ್ಟು ಹಳೆಯದಾದ ಅಧಿಕೃತ ದಾಖಲೆಗಳಿವೆ. ಗ್ರಾಮ ಪಂಚಾಯಿತಿ ಮತ್ತು ಕಂದಾಯ ಇಲಾಖೆ ಹಿಂದೆ ಖಾತೆ, ಮನೆ ಸಂಖ್ಯೆ, ಮೂಲಸೌಕರ್ಯ ಒದಗಿಸಿತ್ತು. ಆದರೆ ಈಗ ಕಂದಾಯ ಇಲಾಖೆ ತಪ್ಪು ನಿರ್ಧಾರದಿಂದ ನಿವಾಸಿಗಳು ಬೀದಿಗೆ ಬೀಳುವ ಆತಂಕ ಎದುರಾಗಿದೆ. ಸರ್ವೆ ನಂಬರ್ಗಳಿಗೆ ಸಂಬಂಧಿಸಿದಂತೆ ಇತ್ತೀಚೆಗೆ ನಡೆದಿರುವ ಪೋಡಿ ಪ್ರಕ್ರಿಯೆ, ಸರ್ವೆ ಸ್ಕೆಚ್ ಹಾಗೂ ಮಹಾಜರುಗಳ ಕುರಿತು ಗ್ರಾಮಸ್ಥರಲ್ಲಿ ಗಂಭೀರ ಅನುಮಾನಗಳು ವ್ಯಕ್ತವಾಗಿವೆ. ಹಲವು ವರ್ಷಗಳಿಂದ ವಾಸಿಸುತ್ತಿರುವ ನಿವಾಸಿಗಳಿಗೆ ಸಮರ್ಪಕ ನೋಟಿಸ್ ನೀಡದೆ ಹಾಗೂ ಅವರ ಆಕ್ಷೇಪಣೆಗಳನ್ನು ಪರಿಗಣಿಸದೆ ಏಕಪಕ್ಷೀಯವಾಗಿ ಕ್ರಮ ಕೈಗೊಳ್ಳಲಾಗಿದೆ ಎಂದು ಆರೋಪಿಸಿದರು. ಈ ಗೊಂದಲದಿಂದ ಸುಮಾರು 80ರಿಂದ 100 ಕುಟುಂಬಗಳು ತಮ್ಮ ಮನೆ, ಜೀವನೋಪಾಯ ಹಾಗೂ ಭವಿಷ್ಯದ ಬಗ್ಗೆ ಆತಂಕದಲ್ಲಿದ್ದು, 22 ವರ್ಷಗಳಿಂದ ಈ ಜಾಗದಲ್ಲಿ ಕಾರ್ಯನಿರ್ವಹಿಸುತ್ತಿರುವ JSM ಶಾಲೆಯ ಅಸ್ತಿತ್ವವು ಅಪಾಯಕ್ಕೆ ಸಿಲುಕುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಈ ಫಲಾನುಭವಿಗಳು ಹಲವು ವರ್ಷಗಳಿಂದ ಉಪ ನೋಂದಣಾಧಿಕಾರಿಗಳಿಂದ ನೋಂದಣಿ ಕ್ರಯಪತ್ರಗಳನ್ನು, ಸರ್ಕಾರಕ್ಕೆ ಕಾಲಕಾಲಕ್ಕೆ ತೆರಿಗೆಗಳನ್ನು ಪಾವತಿಸುತ್ತಿರುವ ಈ ನಿವಾಸಿಗಳಿಗೆ ನ್ಯಾಯವನ್ನು ಒದಗಿಸಿಕೊಡಬೇಕು ಎಂದು ಆಗ್ರಹಿಸಿದರು. ಸರ್ವೆ ನಂಬರ್ 26 ಹಾಗೂ 282ರನ್ನು ಉನ್ನತ ಮಟ್ಟದ ಅಧಿಕಾರಿಗಳ ತಂಡದಿಂದ ತಕ್ಷಣ ಮರು ಸರ್ವೆ ನಡೆಸಬೇಕು. ಎಲ್ಲ ಪೀಡಿತ ಕುಟುಂಬಗಳಿಗೆ ನೋಟಿಸ್ ನೀಡಿ ಅವರ ದಾಖಲೆಗಳು ಹಾಗೂ ಆಕ್ಷೇಪಣೆಗಳನ್ನು ಪರಿಗಣಿಸಬೇಕು. ಕಳೆದ 6 ತಿಂಗಳ ಅವಧಿಯಲ್ಲಿ ಸೃಷ್ಟಿಸಲಾದ ಪೋಡಿ ದಾಖಲೆಗಳು, ಸರ್ವೆ ಸ್ಕೆಚ್ಗಳು ಹಾಗೂ ಮಹಜರುಗಳನ್ನು ಪರಿಶೀಲಿಸಿ ಯಾವುದೇ ಅಕ್ರಮ ಅಥವಾ ನೈಸರ್ಗಿಕ ನ್ಯಾಯಾಲಯದ ಉಲ್ಲಂಘನೆ ಕಂಡುಬಂದಲ್ಲಿ ಅವುಗಳನ್ನು ರದ್ದುಗೊಳಿಸಲು ಕ್ರಮ ಕೈಗೊಳ್ಳಬೇಕು. JSM ಶಾಲೆ, ಮನೆಗಳು ಹಾಗೂ ಹಲವು ವರ್ಷಗಳಿಂದ ಅಸ್ತಿತ್ವದಲ್ಲಿರುವ ಕಟ್ಟಡಗಳನ್ನು ಸ್ಥಳದಲ್ಲಿಯೇ ಗುರುತಿಸಿ ದಾಖಲಿಸಬೇಕು ಹಾಗೂ ಮರು ಸರ್ವೆ ಪೂರ್ಣಗೊಳ್ಳುವವರೆಗೆ ಯಾವುದೇ ಬಲವಂತದ ತೆರವು, ಉಚ್ಚಾಟನೆ, ಪೀಡಿತ ಕುಟುಂಬಗಳ ಹಕ್ಕುಗಳಿಗೆ ಧಕ್ಕೆಯಾಗುವ ಕ್ರಮಗಳನ್ನು ಕೈಗೊಳ್ಳಬಾರದು ಎಂದು ಆಗ್ರಹಿಸಿದರು. ಈ ಸಂದರ್ಭದಲ್ಲಿ ಅಂಬೇಡ್ಕರ್ ಸೇವಾ ಸಮಿತಿಯ ಗೌರವಾಧ್ಯಕ್ಷ ಭಟ್ರಳ್ಳಿ ನವೀನ್, ರಾಜ್ಯ ಪ್ರಧಾನ ಕಾರ್ಯದರ್ಶಿ ಅನಿಲ್, ಬೆಂಗಳೂರು ಗ್ರಾಮಾಂತರ ಅಧ್ಯಕ್ಷ ಮುನಿರಾಜಣ್ಣ, ವೆಂಕಟೇಶ್ ಬೈಪನಹಳ್ಳಿ, ಮುನಿರಾಜು ಕೀಲುಕೋಟೆ, ದರ್ಶನ್, ಅಂಬೇಡ್ಕರ್ ನಗರ ಯುವ ಘಟಕದ ಅಧ್ಯಕ್ಷ ವೆಂಕಟೇಶಮ್ಮ, ಕೃಪಾ ಡ್ಯಾನಿಯಲ್, ನಯನಗೌಡ, ನ್ಯಾನ್ಸಿ ಸೇರಿದಂತೆ ಸಂಘದ ಕಾರ್ಯಕರ್ತರು ಇತರರು ಉಪಸ್ಥಿತರಿದ್ದರು. ವರದಿ ಪರ್ವೀಜ್ ಅಹಮದ್. ಅಂತ ಹೇಳ್ಬಿಟ್ಟು ಡೂಪ್ಲಿಕೇಟ್ ಡಾಕ್ಯುಮೆಂಟ್ಗಳು ಸೃಷ್ಟಿ ಮಾಡಿ ಪೋಡಿ ಆಗಿರೋ ಥರ ತೋರಿಸ್ತಾರೆ. ಆದರೆ ಸರ್ವೆ ನಂಬರ್ 26 ಸ್ವಲ್ಪ 1, 2, 3, 4 ಅಂತ ಹೇಳ್ಬಿಟ್ಟು ಇರ್ತೈತಿ. ಇದನ್ನೆಲ್ಲ ಸೇರಿ ಒಟ್ಟುಗೂಡಿಸ್ತಾರೆ. ರೀಸೆಂಟಾಗಿ ಅಧಿಕಾರಿಗಳು ಒಟ್ಟುಗೂಡಿಸಿ 26 ಮಾಡ್ತಾರೆ. ಅದು ಸರ್ವೆ ನಂಬರು, ಹೊಸ ಸರ್ವೆ ನಂಬರು 53ರಲ್ಲಿ ಪೋಡಿ ಆಗೈತೆ ಅಂತ ಹೇಳ್ಬಿಟ್ಟು ಹೇಳೋದಾದರೆ, ಒಟ್ಟುಗೂಡಿಸಿದಾಗ ಹೆಂಗೆ ಬರ್ತೈತೆ? ಒಟ್ಟುಗೂಡಿಸಿದಾಗ ಮತ್ತೆ 26 ಅನ್ನೋದೇ ಹೆಂಗೆ ಬರುತ್ತೆ? ಡೂಪ್ಲಿಕೇಟ್ ಡಾಕ್ಯುಮೆಂಟ್ಗಳು ಸೃಷ್ಟಿ ಮಾಡಿ ಕೆಲವೊಂದಷ್ಟು ಗೂಗಲ್ರು ಇಲ್ಲಿರೋಂಥ ಬಡವರ ಮನೆಗಳನ್ನೆಲ್ಲ ವಶಪಡಿಸ್ಕೊಬೇಕು, ಆ ಮನೆಗಳನ್ನೆಲ್ಲ ಹೊಡಿಬೇಕು ಅಂತ ಹೇಳ್ಬಿಟ್ಟು ದೊಡ್ಡ ಮಟ್ಟದಲ್ಲಿ ಪ್ಲ್ಯಾನ್ ಮಾಡಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂಗೆ ಇವತ್ತಿನ ದಿನ ಪೋಡಿ ಕ್ಯಾನ್ಸಲೇಷನ್ಗೆ ಇಲ್ಲಿ ಅರ್ಜಿ ಹಾಕಿದ್ದೀವಿ. ಇಲ್ಲಿ DDLR ಕೋರ್ಟಲ್ಲಿ ಅದೇನು ಸರ್ವೆ ನಂಬರು 26 ಮನೆ ಇಲ್ಲ, ಸ್ಕೂಲ್ ಇಲ್ಲ, ಯಾವುದೂ ಇಲ್ಲ, ಖಾಲಿ ಜಾಗ ಅಂತ ಹೇಳ್ಬಿಟ್ಟು ರೀಸೆಂಟಾಗಿ ಒಂದು ಪೋಡಿ ಮಾಡ್ತಾರೆ, ಡೂಪ್ಲಿಕೇಟ್ ಪೋಡಿ. ಬಂಗಾರಪೇಟೆ ಸರ್ವೇಯರ್ಸು ಲಕ್ಷಾಂತರ ರೂಪಾಯಿ ದುಡ್ಡು ತಗೊಳ್ಳೋದು, ಅದರಲ್ಲಿ ಲಕ್ಷಾಂತರ ರೂಪಾಯಿ ದುಡ್ಡು ತಗೊಂಡು ಹೊಸ ಇದು ಮಾಡ್ತಾರೆ, ಏನದು ರೀಸೆಂಟಾಗಿ ಪೋಡಿ ಮಾಡ್ತಾರೆ. ಆ ಪೋಡಿ ಕ್ಯಾನ್ಸಲೇಷನ್ ಆಗಬೇಕು. ಯಾಕಂದರೆ ಒಂದೇ ಒಂದು ಮನೆ ಇದ್ರೂ ಪೋಡಿ ಮಾಡೋಂಗಿಲ್ಲ. ಅದರಲ್ಲಿ ಸ್ಕೂಲ್ ಇದ್ದರೂ ಅಷ್ಟು ಮನೆಗಳಿದ್ರು
ಡೂಪ್ಲಿಕೇಟು ಪೋಡಿ ಮಾಡಿರೋದಕ್ಕೆ ಸಂಬಂಧಪಟ್ಟಂಗೆ ಪೋಡಿ ವಜಾ ಮಾಡಬೇಕು ಅಂತ ಹೇಳ್ಬಿಟ್ಟು ಇಲ್ಲಿ ನಾವೇನು ಮಾಡಿದ್ದೀವಿ, DDLR ಹತ್ರ ಕೋರ್ಟಲ್ಲಿ ನಡೀತಾ ಇದೆ. ಅವ್ರು ಪರಿಶೀಲನೆ ಮಾಡಿ ದುಡ್ಡು ಕಾಸಿಗೆಲ್ಲ ಆಮಿಷಗಳಿಗೆಲ್ಲ ಒಳಗಾಗದೆ ಬಡವರ ಪರವಾಗಿ ನಿಂತ್ಕೊಂಡು ಆ ಒಂದು ಆದೇಶನ ಮಾಡಬೇಕು ಅಂತ ಹೇಳ್ಬಿಟ್ಟು ಇವತ್ತಿನ ದಿನ ಅಂಬೇಡ್ಕರ್ ಸೇವಾ ಸಮಿತಿಯ ವತಿಯಿಂದ ಬೃಹತ್ ಹೋರಾಟ DC ಕಚೇರಿ ಮುಂದೆ ಮಾಡಿದ್ದೀವಿ ಸರ್. ಥ್ಯಾಂಕ್ ಯು. ಇದಕ್ಕೆ ಲಾಸ್ಟ್ ಟೈಮ್ ಬಂಗಾರಪೇಟೆಯಲ್ಲಿ ಮಾಡಿದ್ದೆ, ಬಂಗಾರಪೇಟೆಯಲ್ಲೂ ಮಾಡಿದ್ರು. ಅದಕ್ಕೆ ಬಂಗಾರಪೇಟೆ ತಹಸೀಲ್ದಾರು ಅದಕ್ಕೇನು ರಿಯಾಕ್ಷನ್ ಏನು ಮಾಡಿಲ್ಲ ಅದಕ್ಕೆ ಸರ್. ಅವರು ಬರೀ ದುಡ್ಡಿಗೆ ಮಾತ್ರ ರಿಯಾಕ್ಷನ್ ಮಾಡೋದು ಸರ್, ಹ್ಮ್. ಇದಕ್ಕೆಲ್ಲ ಮಾಡಲ್ಲ. ಬಡವ್ರಿಗೆಲ್ಲ ಮಾಡಲ್ಲ, ಬರೀ ದುಡ್ಡಿಗೆ ಮಾಡೋದು ಅಷ್ಟೇ. ಅವರು ನಾವು ಹೋರಾಟ ಮಾಡಿದ್ರೆ ಹೋರಾಟಗಾರರ ವಿರುದ್ಧ ಒಂದು ಕೇಸ್ ಮಾಡಿಸೋದು. ತಾಲೂಕು ಆಫೀಸು ಸ್ವಂತ ಅವ್ರ ಮನೆ ಥರ. ಅವರು ನಾವೇನೋ ಅವ್ರ ಮನೆಗೆ ಹೋಗಿ ಭಿಕ್ಷೆ ಬೇಡೋ ಥರ ಅವರು ಒಂದು ಫೀಲಿಂಗ್. ಪಾಪ ಅವರು ಮಾಡ್ಕೊಳ್ಳಿ, ಬಟ್ ಅವರು ಇಂಥ ಹೋರಾಟಗಳಿಗೆ, ಇಂಥ ಬಡವರಿಗೆ ಬೀದಿಯಲ್ಲಿ ಕುತ್ಕೊಂಡು ನೋಡಿ ಇವರೆಲ್ಲ ಪಾಪ ಹೋರಾಟ ಮಾಡ್ತಾರಲ್ಲ, ಇವ್ರಿಗೆಲ್ಲ ರಿಯಾಕ್ಟ್ ಮಾಡಲ್ಲ. ರಿಯಾಕ್ಟ್ ಮಾಡೋದು ದುಡ್ಡಿಗೆ ಮಾತ್ರ. ನೀವು ಅಧಿಕಾರಿಗೆ ಬಂದು ಏನು ಹೇಳಿದ್ರಿ ಸರ್? ಅದೇ ನೋಡ್ರೆ ನಾವು ಪರಿಶೀಲನೆ ಮಾಡ್ತೀವಿ. ಅಲ್ಲೇ ನಾನು 20 ವರ್ಷದಿಂದ ಮನೆಗಳಿರೋದಾದರೆ, ಸ್ಕೂಲ್ ಇರೋದಾದರೆ ವಜಾ ಮಾಡ್ತೀವಿ ಅಂತ ಹೇಳಿದ್ದಾರೆ. ಪರಿಶೀಲನೆ ಮಾಡಲಿ ಬಿಡಿ. ಥ್ಯಾಂಕ್ ಯು. ಜೈ ಭೀಮ್.